ಹಲೋ ಎಲ್ರಿಗೂ ನಮಸ್ಕಾರ, ಹಾಗೆಯೇ ಶುಭೋದಯ. ಹಲವು ದಿನಗಳಾದಮೇಲೆ ಇವತ್ತು RCB ವುಮೆನ್ಸ್ ಪಂದ್ಯ ಇರುತ್ತೆ. ಅದು ಕೂಡ ಯಾವ ಸಿಚುವೇಶನ್ಗೆ ಬಂದಿದ್ದಾರೆ ಅಂದರೆ ಡೂ ಆರ್ ಡೈ ಸಿಚುವೇಶನ್ಗೆ ಬಂದಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಡೂ ಆರ್ ಡೈ ಪಂದ್ಯ, ಎರಡು ಇಂಪಾರ್ಟೆಂಟ್ ಪಂದ್ಯ ನೆಕ್ಸ್ಟ್ ಆಡೋದಕ್ಕಿದೆ RCB ವುಮೆನ್ಸ್ ತಂಡ. ಸೊ ಇವತ್ತು UP ವಾರಿಯರ್ಸ್ ವುಮೆನ್ಸ್ ವಿರುದ್ಧ ಪಂದ್ಯ ಇದೆ. ಸೊ ಈ ಮ್ಯಾಚ್ನ ಕುರಿತಾದ ಸಣ್ಣ ಪ್ರಿವ್ಯೂನ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮೊದಲು ಚಾನಲ್ಗೆ ಸಬ್ಸ್ಕ್ರೈಬ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಅಪ್ಡೇಟನ್ನು ಪಡೆಯಿರಿ. ಬರೀ ವಿಡಿಯೋನ ಪಟ ಅಂತ ಸ್ಟಾರ್ಟ್ ಮಾಡೋಣ. ವುಮೆನ್ಸ್ ಪ್ರೀಮಿಯರ್ ಲೀಗ್ ಸಖತ್ ಹಂತಕ್ಕೆ ತಲುಪಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಇನ್ನು ಉಳಿದ 3 ಪಂದ್ಯಗಳು ಡಿಸೈಡ್ ಮಾಡುತ್ತೆ ಉಳಿದ 2 ಯಾವ ತಂಡ ಪ್ಲೇ ಆಫ್ಸ್ಗೆ ತಲುಪುತ್ತೆ ಅಂತ. ಸೊ ಈಗಾಗಲೇ ಡೆಲ್ಲಿ ಕ್ಯಾಪಿಟಲ್ಸ್ ವುಮೆನ್ಸ್ ಪ್ಲೇ ಆಫ್ ತಲುಪಿ ಆಗಿದ್ದರೂ ಉಳಿದ 2 ಪೊಸಿಷನ್ಗಳು ಹಾಗೇನೇ ಇದೆ. ಸೊ ಗುಜರಾತ್ ಜೈಂಟ್ಸ್, ಮುಂಬೈ ಹಾಗೆಯೇ RCB ಇನ್ನೂ ಉಳ್ಕೊಂಡಿದ್ದಾರೆ. ಸೊ ಈ 2 ಪೊಸಿಷನ್ನಲ್ಲಿ ಫಿಲ್ ಮಾಡೋದಕ್ಕೆ. ಸೊ ಹಾಗಾಗಿ 3 ತಂಡಕ್ಕೂ ಕೂಡ ಇನ್ನೂ ಅವಕಾಶ ಇದೆ. 3 ಇಂಪಾರ್ಟೆಂಟ್ ಗೇಮ್ಗಳು ಬರ್ತಾ ಇದೆ. 3 ಮ್ಯಾಚ್ಗಳು ನಿರ್ಧಾರ ಮಾಡುತ್ತೆ ಉಳಿದ 2 ಪ್ಲೇಸನ್ನು ಯಾರು ಫಿಲ್ ಮಾಡ್ತಾರೆ ಅಂತ. ಸೊ ಇವತ್ತು ಅದರ ಮೊದಲ ಪಂದ್ಯ ಅಂದರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು UP ವಾರಿಯರ್ಸ್ ವುಮೆನ್ಸ್ ನಡುವಿನ ಪಂದ್ಯ ಇದೆ. ಸೊ ಇವತ್ತಿನ ಪಂದ್ಯ ಡೂ ಆರ್ ಡೈ RCBಗೆ. ಇವತ್ತೇನಾದರೂ ಸೋತ್ರೆ ಈ ಸೀಸನ್ನಿಂದ ಖಂಡಿತವಾಗ್ಲೂ ಹೊರಬೀಳ್ತಾರೆ. ಮುಂಬೈ ಮತ್ತು ಗುಜರಾತ್ ಜೈಂಟ್ಸ್ ಕ್ವಾಲಿಫೈ ಆಗ್ತಾರೆ. ಸೊ ಅದು ಆಗೋದು ಬೇಡ. ಇವತ್ತು ವಿನ್ ಆಗಿ ಇನ್ನೂ ಕೂಡ ಪ್ಲೇ ಆಫ್ಸ್ ಹಾದಿಯಲ್ಲಿ ಉಳ್ಕೊಳ್ಳಿ RCB ಅಂತ ನಾವು ಆಶಿಸೋಣ. ಸೊ ಇವತ್ತಿನ ಪಂದ್ಯಕ್ಕೆ ಕೂಡ ಯಾವುದೇ ಬದಲಾವಣೆ ಮಾಡೋದು ಡೌಟ್ ಅಂತ ಅನಿಸ್ತದೆ. ಆಲ್ಮೋಸ್ಟ್ ಎಲ್ಲ ಸೇಮ್ ಟೀಮೇ ಹೋಗ್ತಾ ಇದ್ದಾರೆ RCB. ಸೊ ಬದಲಾವಣೆ ಮಾಡಿದ್ರೆ ಉತ್ತಮ ಆಗಿತ್ತು. ಯಾಕಂದರೆ ಬೆಂಚ್ ಸ್ಟ್ರೆಂತ್ ಹೇಗಿದೆ ಅಂತ ನೋಡೋದಕ್ಕೆ ಉಪಯೋಗ ಆಗ್ತಿತ್ತು. ಸೊ ನೋಡೋಣ ಇವತ್ತಿನ ಪಂದ್ಯಕ್ಕೆ ಸ್ಟಾರ್ಟಿಂಗ್ 11ಅನ್ನು ಹೇಗೆ ಮಾಡ್ತಾರೆ RCB ವುಮೆನ್ಸ್ ತಂಡ ಅಂತ. ಸೊ ಸ್ಮೃತಿ ಮಾಂದನ ಮತ್ತು ಡ್ಯಾನಿ ವೈಟ್ ಹಾಗೆ ಇರ್ತಾರೆ. ಪೆರ್ರಿ ಕೂಡ ಹಾಗೆ ಇರ್ತಾರೆ. ರಾಘವಿ ಬಿಸ್ಟ್ ಅವರ ಜಾಗಕ್ಕೆ ಯಾರನ್ನಾರು ತರ್ಬೋದು. ಸೊ ಅದನ್ನು ಬಿಟ್ಟರೆ ಉಳಿದ ಟೀಮ್ ಸೇಮ್ ಇರೋದು ಪಕ್ಕ ಅಂತ ಅನಿಸುತ್ತೆ. ರಿಚಾ ಘೋಷ್ ಇರ್ತಾರೆ, ಕನಿಕಾ ಆಹುಜಾ, ವಾರಯಂ ಹಾಗೆಯೇ ಕಿಮ್ ಗಾರ್ತ್ ಇರ್ತಾರೆ. ಸ್ನೇಹ ರಾಣಾ, ಏಕ್ತಾ ಬಿಸ್ಟ್ ಮತ್ತು ರೇಣುಕಾ ಸಿಂಗ್ ಹಾಗೆಯೇ ಇರ್ತಾರೆ. ಸೊ ಅಷ್ಟೇನೋ ಬದಲಾವಣೆ ಮಾಡೋದು ಡೌಟ್ ಅಂತ ಅನಿಸ್ತಾ ಇದೆ. ಸ್ಟಾರ್ಟಿಂಗ್ 11ನಲ್ಲಿ RCB ವುಮೆನ್ಸ್ ತಂಡ ಮಾಡಿದರೆ ರಾಘವಿ ಬಿಸ್ಟ್ ಅವರ ಜಾಗಕ್ಕೆ ಯಾರು ಮತ್ತೊಂದು ಬ್ಯಾಟರನ್ನು ಆಡಿಸಿ ನೋಡ್ಬೋದು ಅಂತ ಅನಿಸ್ತಾ ಇದೆ. ಸೊ ಹಾಗಾಗಿ ನೋಡೋಣ ಇವತ್ತಿನ ಪಂದ್ಯಕ್ಕೆ ಏನು ಮಾಡ್ತಾರೆ ಅಂತ. ಸೊ ಆಗಲೇ ಹೇಳಿದಾಗೇ ಇದು ಡೂ ಆರ್ ಡೈ ಪಂದ್ಯ. ಇನ್ನು 3 ಪಂದ್ಯ ಇದೆ. RCB ಹೋಗಬೇಕು ಅಂದರೆ ಈ ಪಂದ್ಯ RCB ಗೆಲ್ಲೇಬೇಕಾಗತ್ತೆ. ಇವತ್ತೇನಾದರೂ ಸೋತ್ರೆ ಆವಾಗಲೇ ಹೇಳಿದಾಗೇ ಎಲಿಮಿನೇಟ್ ಆಗೋದಂತೂ ಪಕ್ಕ. ಸೊ ಮುಂದಿನ ಪಂದ್ಯ ಅಂದರೆ ಮಾರ್ಚ್ 10ಕ್ಕೆ ಮುಂಬೈ ಇಂಡಿಯನ್ಸ್ ವುಮೆನ್ಸ್ ಮತ್ತು ಗುಜರಾತ್ ಜೈಂಟ್ಸ್ ವುಮೆನ್ಸ್ ಇದೆ. ಸೊ ಇದರಲ್ಲಿ ವಿನ್ ಆದ ತಂಡ ಕ್ವಾಲಿಫೈ ಆಗ್ತಾರೆ. ಸೊ ಲಕ್ ಇದೆ. ಇನ್ನೊಂದು ಪ್ಲೇಸನ್ನು ಟಾರ್ಗೆಟ್ ಮಾಡಬೇಕಾಗುತ್ತೆ RCB. ಯಾಕಂದರೆ RCBಗೆ ಈ ಪಂದ್ಯದ ಗುಜರಾತ್ ಜೈಂಟ್ಸ್ ಮತ್ತು ಮುಂಬೈ ಇಂಡಿಯನ್ಸ್ ನಡುವಿನ ಪಂದ್ಯದಲ್ಲಿ ಮುಂಬೈ ಏನಾದರೂ ಸೋತ್ರೆ ಒಂದು ಸ್ವಲ್ಪ ಅಡ್ವಾಂಟೇಜ್ ಆಗುತ್ತೆ ಅಂತಲೇ ಹೇಳ್ಬೋದು. ಯಾಕಂದರೆ ಇವತ್ತು RCB ವಿನ್ ಆಗುತ್ತೆ ಅಂತ ಅಸ್ಯೂಮ್ ಮಾಡಿಕೊಂಡ್ರೆ ಮುಂದಿನ ಪಂದ್ಯ RCBಗೆ ಇರೋದು ಮುಂಬೈ ಇಂಡಿಯನ್ಸ್ ವಿರುದ್ಧ. ಸೊ ಹಾಗಾಗಿ ಆ ಪಂದ್ಯವನ್ನು ವಿನ್ ಆಗೋದ್ರ ಮುಖಾಂತರ ಸೆಮಿಫೈನಲನ್ನು ಪ್ರವೇಶ ಮಾಡ್ಬೋದು. ಸೊ ರನ್ ರೇಟ್ ಕೂಡ ಇಂಪ್ರೂವ್ ಮಾಡ್ತೀವಿ ಅನ್ನೋ ಅಸಂಪ್ಷನ್ ಮೇಲೆ. ಇಲ್ಲ ಅಂದ್ರೇ ನಾಳಿನ ಪಂದ್ಯ ಏನಾದರೂ ಮಾರ್ಚ್ 10ರ ಪಂದ್ಯ ಏನಾದ್ರೂ ಗುಜರಾತ್ ಜೈಂಟ್ಸ್ ಏನಾದರೂ ವಿನ್ ಆದರೆ ಅವರು ಕ್ವಾಲಿಫೈ ಆಗ್ತಾರೆ. ಸೊ ಈಗಾಗಲೇ ಹೇಳಿದಾಗೆ ಅವರು ಸೋತ್ರೆ ಅವರು ಕೂಡ 4 ವಿನ್ನಲ್ಲಿ ಉಳಿತಾರೆ. ಸೊ ಸ್ವಲ್ಪ ರನ್ ರೇಟ್ ಕೂಡ ಡೌನ್ ಆಗುತ್ತೆ ಈ ಮ್ಯಾಚ್ನೊಂದಿಗೆ. ಸೊ ಹಾಗಾಗಿ RCB ಮುಂಬೈ ವಿರುದ್ಧ ಕೂಡ ವಿನ್ ಆಗಬೇಕಾಗತ್ತೆ. ಸೊ 3 ಇಂಪಾರ್ಟೆಂಟ್ ಪಂದ್ಯಗಳು ಬರೋದಕ್ಕಿದೆ. ಸೊ RCB 2 ಕೂಡ ವಿನ್ ಆಗಬೇಕು. ಹಾಗೆಯೇ ಮುಂಬೈ ಅಥವಾ ಗುಜರಾತ್ ಯಾವುದಾದ್ರೂ ಒಂದು ತಂಡ ಲಾಸ್ ಆಗೋದನ್ನು ನಿರೀಕ್ಷೆ ಮಾಡಬೇಕಾಗತ್ತೆ. ಸೊ ಅದೇ ರೀತಿ ಇದೆ. ಯಾಕಂದರೆ ಮುಂಬೈ ಮತ್ತು ಗುಜರಾತ್ ನಡುವೆ ಪಂದ್ಯ ಇರೋದ್ರಿಂದ ಈ 2ರಲ್ಲಿ ಒಂದು ತಂಡ ಅಂತೂ ಲಾಸ್ ಆಗೋದು ಪಕ್ಕ. ಸೊ ಹಾಗಾಗಿ RCB 2 ವಿನ್ ಆಗಿ ಸ್ವಲ್ಪ ರನ್ ರೇಟ್ ಇಂಪ್ರೂವ್ ಮಾಡಿಕೊಂಡ್ರೆ ಪ್ಲೇ ಆಫ್ಸನ್ನು ತಲುಪ್ಬೋದು. ಸೊ ಸ್ವಲ್ಪ ಟಫ್ ಟಾಸ್ಕ್ ಇದೆ, ಆದರೂ ಕೂಡ ಇದು ಆಗಲಿ ಅಂತ ನಾವು ಆಶಿಸೋಣ. ಸೊ ಇದಾಗಿತ್ತು ಈ ವಿಡಿಯೋ. ಹೆಚ್ಚಿನ ವಿಡಿಯೋ